ರೈಟ್. ಅದೇ ರೀತಿ ಇನ್ನೊಂದು ಘಟನೆ ಕರ್ನಾಟಕವನ್ನ ಒಂದು ರೀತಿನಲ್ಲಿ ನೈತಿಕವಾಗಿ ಇದೇನಪ್ಪ ಹಿಂಗೂ ಆಗತ್ತಾ ಅಂತ ಅನ್ಸೋ ಹಾಗೆ ಮಾಡಿದ್ದು ಪ್ರಜ್ವಲ್ ರೇವಣ್ಣ ವಿಚಾರ ಕೇಸ್. ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ FSL ರಿಪೋರ್ಟ್ ಬಂದಿದೆ. ಪ್ರಜ್ವಲ್ ರೇವಣ್ಣ ಅವರದ್ದು ಏನಲ್ಲದ ಆ ವಿಡಿಯೋಗಳು ಅಸಲಿನಾ ನಕಲಿನಾ ಅಂತ, ಅಸಲಿ ಅಂತ FSL ರಿಪೋರ್ಟ್ ಹೇಳಿದ್ರೆ ಮುಂದೇನಾಗತ್ತೆ, ಹಾಗಾದ್ರೆ ಇದರ ಪರಿಣಾಮ ಏನಾಗತ್ತೆ, ಡೀಟೇಲ್ಸ್ ನೋಡಿ. ಪ್ರಜ್ವಲ್ ರೇವಣ್ಣ ಅಸಲಿ ವಿಡಿಯೋ ಸತ್ಯ ಬಯಲು. FSLನಿಂದ ಹೊರಬಿತ್ತು ಸ್ಫೋಟಕ ವರದಿ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಅಡಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದ್ದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳ ಸತ್ಯಾಸತ್ಯತೆ ಪರಿಶೀಲಿಸಲು SIT ಅಧಿಕಾರಿಗಳು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಅದರ ರಿಪೋರ್ಟ್ ಬಂದಿದ್ದು ಪ್ರಕರಣಕ್ಕೀಗ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ವಿಡಿಯೋ ಅಸಲಿ ಎಂದ FSL ವರದಿ. ವಿಡಿಯೋ ರಿಪೋರ್ಟ್ SIT ಅಧಿಕಾರಿಗಳ ಕೈ ಸೇರಿದ್ದು ವಿಡಿಯೋಗಳನ್ನ ತಿರುಚಿಲ್ಲ, ಎಲ್ಲವೂ ಅಸಲಿ ಅಂತ ಗೊತ್ತಾಗಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲಿ ವಿಡಿಯೋ ಅಸಲಿ ಅಂತ ಸಾಬೀತಾಗಿದ್ದು SIT ತನಿಖೆಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಅಶ್ಲೀಲ ವಿಡಿಯೋಗಳು ಅಸಲಿ ಅಂತ ಸಾಬೀತಾಗಿದೆ. ವಿಡಿಯೋಗಳು ನೈಜವಾಗಿದೆ, ತಿರುಚುವಿಕೆ ನಡೆದಿಲ್ಲ. ಆದರೆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಅವರೇನಾ ಅಥವಾ ಅಲ್ಲವಾ ಅನ್ನೋದನ್ನ ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ. ಮುಂದಿನ ತನಿಖೆ ಹೇಗಿರುತ್ತೆ? ವಿಡಿಯೋದಲ್ಲಿದ್ದ ವ್ಯಕ್ತಿಯ ಬಗ್ಗೆ ತನಿಖೆ ನಡೆಸಬೇಕಿದೆ. ವಿಡಿಯೋದಲ್ಲಿರುವ ವ್ಯಕ್ತಿಗೂ ಪ್ರಜ್ವಲ್ಗೂ ಹೋಲಿಕೆಯ ತನಿಖೆ. ಪ್ರಜ್ವಲ್ ರೇವಣ್ಣ ಎಂದು ಸಾಬೀತಾದರೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಿರುವ SIT. ಒಂದು ವೇಳೆ ಸಿಕ್ಕಿಬಿದ್ದಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. SIT ಈಗಾಗಲೇ ಪ್ರಕರಣದ ಬಗ್ಗೆ ವ್ಯಾಪಕ ತನಿಖೆ ನಡೆಸ್ತಾ ಇದ್ದು ಆರೋಪ ಪಟ್ಟಿ ಸಲ್ಲಿಕೆ ಮಾಡಲು ಸಜ್ಜಾಗ್ತಾ ಇದೆ. ಶೀಘ್ರದಲ್ಲೇ ಆರೋಪ ಪಟ್ಟಿ ಸಲ್ಲಿಸಲಾಗುವುದು ಎನ್ನಲಾಗಿದೆ. ವರದಿ ಬಳಿಕ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ಮತ್ತಷ್ಟು ಚುರುಕುಗೊಂಡಿದ್ದು ಮಾಜಿ ಸಂಸದನಿಗೆ ಕಂಟಕ ಮತ್ತಷ್ಟು ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ವಯನಾಡಿನಿಂದ ನಾವು ಪಾಠ ಕಲಿಯೋದು ಏನಾದರೂ ಇದೆಯಾ? ವಯನಾಡಿನ ಕಂಟಕ ಕರುನಾಡಿಗೂ ಆಗಮಿಸುತ್ತಾ? ಯಾಕೆ ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಗೊತ್ತು, ಆಗಲ್ಲ ಅಂತ ಹೇಳಕ್ ಯಾವ ಗ್ಯಾರಂಟಿನೂ ಕೊಡಕ್ಕಾಗಲ್ಲ. ಇವತ್ತು ವಯನಾಡಲ್ಲಿ ಆಯ್ತಲ್ಲ, ಅದು ಕರ್ನಾಟಕದಲ್ಲಿ ಆಗೋದಿಲ್ಲ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ? ನಾ ಹೇಳ್ತಾ ಇಲ್ಲ, 2011ರಲ್ಲಿ ಬಹಳ ಹಿಂದೆನೆ ಹೇಳ್ಬಿಟ್ಟಿದ್ದಾರೆ ಇದನ್ನ. ಮಾಧವ ಗಾಡ್ಗೀಳ್ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರ. ಏನ್ ಮಾಡಿದ್ರು ಗೊತ್ತಾ ಮಾಧವ ಗಾಡ್ಗೀಳ್ ಅವರು? ಸುಮಾರು 13-14 ಜನನ ಒಟ್ಟಾಕೊಂಡು ಪಶ್ಚಿಮ ಘಟ್ಟಗಳನ್ನ ಒಂದು 40-50 ಬಾರಿ ಸರ್ವೆ ಮಾಡಿದ್ರು. 5 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟ ಏನಿದೆಯಲ್ಲ, ಆ 5 ರಾಜ್ಯಗಳ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಡೀಟೇಲ್ ಕಲೆಕ್ಟ್ ಮಾಡಿ ಸಾರ್ವಜನಿಕ ಸಂಸ್ಥೆಗಳನ್ನ ಕಾಂಟ್ಯಾಕ್ಟ್ ಮಾಡಿ ಎಷ್ಟೆಲ್ಲ ಮಾಡಿದ್ರು ಅವರು. ಆ ನಂತರ ಕೂಡ ಕಸ್ತೂರಿ ರಂಗನ್ ವರದಿ ಬಂತು, ಅದನ್ನೇ ಹೇಳ್ತು. ಮಾಧವ ಗಾಡ್ಗೀಳ್ ವರದಿ ಏನ್ ಹೇಳ್ತಾ ಅದನ್ನೇ ಹೇಳ್ತು. ಇವರೆಲ್ಲರೂ ಹೇಳ್ತಾ ಇರೋದು ಒಂದೇ, ಅಕ್ರಮ ಚಟುವಟಿಕೆಗಳನ್ನ ನಿಲ್ಲಿಸಿ, ಸಹ್ಯಾದ್ರಿ ತಪ್ಪಲಿಗೆ ಸಂಚಕಾರ ತರಬೇಡಿ, ಇಲ್ಲ ಅಂದ್ರೆ ಕರ್ನಾಟಕದಲ್ಲೂ ಗುಡ್ಡ ಕುಸಿತ ಆಗತ್ತೆ ಅಂತ. ಹಾಗಾದ್ರೆ ಕರ್ನಾಟಕದ ಪರಿಸ್ಥಿತಿ ಏನಿದೆ ಈ ಕ್ಷಣ? 2011ರ ಮಾಧವ ಗಾಡ್ಗೀಳ್ ವರದಿ ನಿಜ ಆಗೋ ಭೀತಿ ಕರ್ನಾಟಕವನ್ನು ಕಾಡ್ತಾ ಇದೆಯಾ? ನೋಡಿ. ಊರಿ ಕಡೆ ಈಗ ಸದ್ಯಕ್ಕೆ ನೋಡಿ ಮಾಡಿ ಸಹ್ಯಾದ್ರಿಗೆ ಸಂಚಕಾರ, ಪಶ್ಚಿಮ ಘಟ್ಟಕ್ಕೆ ಕಂಟಕ. ಕರುನಾಡಲ್ಲೂ ಗುಡ್ಡದ ಭೂತದ ಆತಂಕ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾವಿನ ಆರ್ತನಾದ ಮುಗಿಲು ಮುಟ್ಟಿದೆ. ಇದೀಗ ಕರುನಾಡಿಗೂ ವಯನಾಡಿನ ಆತಂಕ ಎದುರಾಗಿದ್ದು, ಪಶ್ಚಿಮ ಘಟ್ಟದಲ್ಲಿ ಸಾಲು ಸಾಲು ಭೂಕುಸಿತ ಜನರ ನಿದ್ದೆಗೆಡಿಸಿದೆ. ಕರುನಾಡಲ್ಲೂ ಗುಡ್ಡದ ಭೂತದ ಆತಂಕ ಶುರುವಾಗಿದೆ.
ಜಿಲ್ಲೆಯಲ್ಲಿ 5ನೇ ಬಾರಿ ಗುಡ್ಡ ಕುಸಿತ. ಹಾಸನದ ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದೆ. ವಾರದ ಅಂತರದಲ್ಲಿ 5ನೇ ಬಾರಿಗೆ ಗುಡ್ಡ ಕುಸಿದಿದೆ. ದೊಡ್ಡ ತಪ್ಪಲು ಬಳಿ ಘಟನೆ ನಡೆದಿದ್ದು ಮತ್ತೆ ಶಿರಾಡಿ ಘಾಟ್ ರಸ್ತೆ ಸಂಚಾರ ಬಂದ್ ಆಗಿದೆ. ಈಗಾಗಲೇ ಹಾಸನದ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಇಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 5ನೇ ಬಾರಿಗೆ ಹಾಸನದ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಮತ್ತೆ ಗುಡ್ಡ ಕುಸಿದಿದೆ. ಸುಮಾರು ಬೆಳಿಗ್ಗೆಯಿಂದ ಎಲ್ಲ ವಾಹನಗಳು ಕೂಡ ಇಲ್ಲೇ ಜಾಮ್ ಆಗಿರೋದನ್ನ ನೋಡಬಹುದಾಗಿದೆ. ಇವೆಲ್ಲವೂ ಕೂಡ ಶಿರಾಡಿ ಘಾಟ್ ಮೂಲಕ ಮಂಗಳೂರು ಮಾರ್ಗವಾಗಿ ಸಂಚರಿಸಲಿಕ್ಕೆ ಅನುವಾಗಿ ನಿಂತಹ ಲಾರಿಗಳಾಗಿದೆ. ಮಳೆಯಲ್ಲೇ ಗುಡ್ಡ ತೆರವು ಕಾರ್ಯಾಚರಣೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು, ಮಳೆಯಲ್ಲೇ ಸಕಲೇಶಪುರದ ಎಡ್ಕುಮರಿ ಬಳಿ ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಸಿಬ್ಬಂದಿ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇವತ್ತಿಂದ ಆಗಸ್ಟ್ 5ನೇ ತಾರೀಕುವರೆಗೂ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ನಡೀತಾ ಇರೋ ಫರ್ನಿಚರ್ 9 ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋಗೆ ಚಾಲನೆ ನೀಡಲಾಯಿತು. ನಟ ಅನಿರುದ್ಧ ದೀಪ ಬೆಳಗಿಸೋ ಮುಖಾಂತರ ಎಕ್ಸ್ಪೋಗೆ ಚಾಲನೆ ನೀಡಿದ್ರು. ಎಕ್ಸ್ಪೋನಲ್ಲಿ ಸುಮಾರು 60ಕ್ಕೂ ಹೆಚ್ಚು ಮಳಿಗೆಗಳು ಭಾಗಿಯಾಗಿದ್ದು, ಆಂಟಿಕ್ ಸೋಫಾ ಸೆಟ್ನಿಂದ ಹಿಡಿದು ವಿವಿಧ ರೀತಿಯ ಫರ್ನಿಚರ್ 9 ಕುಷನ್ಗಳು, ಟೀಪಾಯ್, ಕುರ್ಚಿಗಳನ್ನ ಹೊಸ ವಿನ್ಯಾಸದೊಂದಿಗೆ ಡಿಸ್ಕೌಂಟ್ ದರದಲ್ಲಿ ಗ್ರಾಹಕರಿಗೆ ಸಿಗೋ ಹಾಗೆ ಮಾಡಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಕನ್ನಡದ ಕನ್ಸಲ್ಟಿಂಗ್ ಎಡಿಟರ್ ಜಯಪ್ರಕಾಶ್ ಶೆಟ್ಟಿ ಕೂಡ ಭಾಗಿಯಾಗಿದ್ರು. ಇಲ್ಲಿ ಬಂದಾದ ಮೇಲೆ ಸಾಕಷ್ಟು ಜಾಗಗಳಿಂದ ಇವರುಗಳು ಬಂದಿದ್ದಾರೆ. ಸೋಫಾ ಸೆಟ್ಸ್ಗಳು, ಡೈನಿಂಗ್ ಸೆಟ್ಸ್ಗಳು, ಸಾಕಷ್ಟು ಬೇರೆ ಬೇರೆ ಫರ್ನಿಚರ್ ಸೆಟ್ಸ್ಗಳು, ಅದರ ಜೊತೆಗೆ ಮನೆಗೆ ಉಪಯೋಗ ಆಗುವಂಥ ಸಾಕಷ್ಟು ವಿಷಯಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ಇದನ್ನು ನೋಡ್ತಿರ್ಬೇಕಾದ್ರೆ ಬಹಳ ಸಂತೋಷ ಆಯಿತು. ತಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಪ್ರದರ್ಶನಕ್ಕೆ ಬಂದು ನೋಡಿ ಇದನ್ನು ಖರೀದಿಸಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿ ಬಂದರೆ ಖಂಡಿತವಾಗ್ಲೂ ತಾವು ಖರೀದಿಸ್ತೀರಾ, ಅದರಲ್ಲಿ ಸಂಶಯನೇ ಇಲ್ಲ. ಬನ್ನಿ ನೋಡಿ. ಜೊತೆಗೆ ರಿಪಬ್ಲಿಕ್ ವಾಹಿನಿ ಅವರ ಈ ಒಂದು ಪ್ರಯತ್ನ ಏನಿದೆ, ಈ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಇಲ್ಲಿ